ಹಂಗಿರೋವಾಗ ನಾವು ಬೇರೆಯವ್ರ ಹತ್ರ ಯಾಕೆ ಹೇಳಿಸ್ಕೊಬೇಕು? ಹಿಂಗೆ ಯಾರೋ ಒಬ್ಳು ನಮ್ಮ ಮನೆ ಹತ್ರಕ್ಕೆ ಬರೋಳು ಬರತಕ ಬಂದ್ಲು. ಅವ್ರ ಮನೆಗೆಲ್ಲ ಜಗಳ ಆಡ್ಕೊಂಡು ಏನೇನೋ ಮಾಡ್ಕೊಂಡು ನಮ್ಮನೆಗೆ ಬಂದು ತಿಂದು ಉಂಡು ಮಲಗಿ ಎಲ್ಲ ಮಾಡಿದ್ಲು. ತಿನ್ನೋದು ಉಣ್ಣೋದು ಹೇಳ್ಬಾರ್ದು, ಆದರೆ ಏನು ಗೊತ್ತಾ, ಮನ್ಸಿಗೆ ಎಷ್ಟು ಬೇಜಾರಾಗ್ತತೆ. ಕೆಲವೊಬ್ಬರು ಹೆಂಗೆಲ್ಲ ಇರ್ತಾರೆ ಅಂದರೆ, ಅವ್ರ ಗಂಡ ಡ್ರಿಂಕ್ಸ್ ಪಾರ್ಟಿ ಎಲ್ಲ ಇದು ಮಾಡ್ಕೊಂಬಿಟ್ಟು ಅವ್ರ ಗಂಡಂತ ಜಗಳ ಮಾಡ್ಕೊಂಬಿಟ್ಟು ನಮ್ಮ ಮನೆಗೆ ಬಂದ್ಲು. ನಮ್ಮ ಮನೆಗೆ ಬಂದರೆ ನಾನು ಏನೋ ಹೋಗ್ಲಿ ಬಿಡು ಪಾಪ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಹೇಳಿದ್ರು, ಬೇಡ ಅವ್ರು ಅಂಥವ್ರನ್ನೆಲ್ಲ ಬಿಟ್ಕೊಂಬೇಡ, ಅವಳು ಮನೆ ಕೆಲಸದವಳು, ಬಿಡು ಅಂಥವ್ರನ್ನೆಲ್ಲ ಬಿಟ್ಕೊಂಬೇಡ ನೀನು ಅಂತ ಹೇಳಿದ್ರು. ನಾನು ಆದರೆ ಕೇಳಲಿಲ್ಲ. ಏನೋ ಬಿಡು, ನಮ್ಮ ಥರನೇ ಅಲ್ವಾ ಅವಳು ಒಬ್ಳು ಹೆಣ್ಮಗಳು ಏನೋ ಅಂತ. ನಮ್ಮ ಮಗಳೂ ಒಂಥರ ಇದು ಮಾಡೋಳು. ಅವಳು ಬರೋತಕ್ಕ ಬಂದ್ಬಿಟ್ಟು ಅವಳು ಗಂಡನ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಆಗಿ ಏನೇನೋ ಅವ್ರ ಮೈದನ ಹೆಂಡತಿ ಎಲ್ಲ ಗಲಾಟೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವಳಿಗೆ ಬೈದು ಕಳ್ಸವ್ರೆ. ಇವಳಿಗೆ ಬಾಯಿ ಜಾಸ್ತಿ, ಇವಳಿಗೆ ಬೈದು ಕಳ್ಸವ್ರೆ. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಇವಳನ್ನ ಈಗ ನಮ್ಮ ಕಡೆ ಅವರೇ ಅಂದರೆ ನಾವು ವಹಿಸ್ಕೊಂಡು ಮಾತಾಡ್ಬೇಕು ತಾನೆ, ಹಿಂಗೆಲ್ಲ ಮಾಡೋರಂತೆ ಅಂದಿದ್ದಕ್ಕೆ ಸ್ಟೇಷನ್ ತಕ್ಕ ಹೋಗಿ ಅವಳ ಪರ ಬಂದರು. ಅವ್ರಿಗೆ ಬೈದ್ರು. ಅವಾಗ ಇವಳಿಗೆ ಒಂದ್ಸರಿ ಬೈದು ಕಳಿಸಿದ್ರು. ಇವ್ರು ಕಂಪ್ಲೇಂಟ್ ಕೊಟ್ಟಾಗ ಅವ್ರಿಗೆ ಬೈದರು. ಎಲ್ಲ ಮಾಡಿ ನಮ್ಮನೆ ಹತ್ರನೇ ಮನೆ ಕೊಡಿಸಿ ನಮ್ಮ ಮನೆಗೆ ಹೇಳ್ಬಿಟ್ಟು ಮನೆ ಕೊಡಿಸಿದ್ರು. ಮನೆಗೆ ಸೆಟ್ಟಲ್ ಆಗೋತಕ್ಕ ನಮ್ಮ ಮನೆ ತಕ್ಕ ಬಂದು ನಾವು 6 kg 7 kg ಹೂವು ಕಟ್ತೀವಲ್ಲ, ಅವಳವು 2.5 kg ಮಲ್ಲೆ ಒತ್ತರೋಳು ತಂದರೆ ಕಟ್ಟಿವು. ಅವಳವು ನಮ್ಮವ್ರು ಸೇರಿಸ್ಕೊಂಡು ಡಿವೈಡ್ ಮಾಡ್ಕೊಂಡು ನಮ್ಮ 1 kg ಕಟ್ಟಿರೋ ಅವರ 1 kg ಕಟ್ಟೋದು ಹಂಗೆ ಮಾಡ್ಕೊಂಡು ರಾತ್ರಿ ಅಷ್ಟೊತ್ತಿಗೆ ಕಟ್ಟಿವು. 10 ಗಂಟೆ ತನಕ ಕಟ್ಟೋಳು ಹೋಗೋಳು. ನಾವು ಕಟ್ಟು ಹೋಗ್ಬಿಟ್ಟು ಆಮೇಲೆ ಅವಳೆಲ್ಲ ಮನೆಗೆಲ್ಲ ಜೋಡಿಸ್ಕೊಂಡು ಸೆಟ್ಟಲ್ ಆದಮೇಲೆ ಅವಳು ಬುದ್ಧಿನೇ ತೋರಿಸ್ಬಿಟ್ಲು. ನಾನೆಲ್ಲೋ ಬರ್ದಂಗೆ ಆಗ್ಬಿಟ್ಲು. ನಾನೇನಂದೆ, ಎಲ್ಲೋ ಜಾತ್ರೆಗೆ ಹೋಗ್ಬೇಕಿತ್ತು ನಮ್ಮ ನೆಂಟರು ಮನೆ ಪಾಲ್ಸಂದ್ರಕ್ಕೆ, ಹೋಗೋ ದಿವಸನೂ ಇಲ್ಲೇ ಹೂವು ಕಟ್ಕೊಂಡ್ಲು. ನಾನೇನಂದೆ, ನಾಳೆ ನಾನು ಇರಲ್ಲ, ನಿಮ್ಮ ಮನೆಗೆ ನೀನು ಹೂವು ಕಟ್ಕೊ, ಇನ್ಮೇಲೆ ನಿಮ್ಮ ಮನೆಗೆ ನೀನು ಕಟ್ಕೋ, ನಾವು ಜಾಸ್ತಿ ಹೂವು ಕಟ್ತೀವಿ, ನೀನು ಕಟ್ಟೋದು ಕಡಿಮೆ ಅಲ್ವಾ, 2.5 kg ನಮ್ಮ 6-7 kg ಹೂವು ಇರ್ತವೆ, ನೀನು ಕಟ್ಕೊ, ನಿನ್ನ ಪಾಡಿ ನಿನ್ನ ಮನೆಗೆ ಕಟ್ಕೋ, ನೀ ಯಾವಾಗನ ಬೇಕಂದರೆ ಬಂದು ಹೋಗು ಅಂತ ಹೇಳಿದೆ. ಯಾಕಂದರೆ ನಮ್ಮವು ಜಾಸ್ತಿ ಹೂವು ಕಟ್ಟೋಕ್ಕೆ ಏನಾದರೂ ಅನ್ಕೊಂತಾಳೇನೋ ಅಂತ. ಆಮೇಲೆ ಹಂಗಂತ ಹೇಳೋದೇ ತಡ ಬರ್ದಂಗೆ ಆಗ್ಬಿಟ್ಲು. ಒಂದು 3-4 ದಿವಸ ನನಗೇನು ಅನ್ನಿಸ್ತು ಅಂದರೆ, ಯಾವಾಗಲೂ ಫೋನ್ ಮಾಡೋಳು. ನಾನು ಅವಳಿಗೆ ಆ ಥರ ಇರು ಈ ಥರ ಇರು, ಹಂಗೆ ಅನ್ಬೇಡ ಹಿಂಗೆ ಅನ್ಬೇಡ, ನಿಂದೇ ಬಾಯಿ ಜಾಸ್ತಿ ಅಂತ ಬೈತಿದ್ರೆ ಅಂಕಣಕ್ಕ ಹಿಂಕಣಕ್ಕ ಅಂತ ಅನ್ನೋಳು. ಎಷ್ಟು ಹೆಲ್ಪ್ ಮಾಡಿದ್ದೀನಿ ಅಂದರೆ, ಅವಳು ಮನೆ ಭಾಗ ಮಾಡ್ಕೊಂಡ್ರು. ಅವ್ರ ಮೈದಾನು ಅವರು ಭಾಗ ಮಾಡ್ಕೊಂಡ್ಮೇಲೆ ಅದು ಆಲ್ಟ್ರೇಷನ್ ಮಾಡ್ಕೊಬೇಕಲ್ಲ ಮನೆ, ಅವಾಗ ದುಡ್ಡೆಲ್ಲ ಕೊಟ್ಟಿದ್ದೆ ಗೈಸ್. ಹಿಂಗೆಲ್ಲ ಇರ್ತಾರೆ ಅಂತ ಯಾರಿಗೆ ಗೊತ್ತು. ದುಡ್ಡೆಲ್ಲ ಕೊಟ್ಟು ಅವಳು ಕೊಟ್ಟಾಗಿ ಇಸ್ಕೊಂಡೆ ನಾನು. ಬೇರೆಯವ್ರಿಗೆ ಕೊಟ್ಟಿದ್ರೆ ಬಡ್ಡಿ ಕೊಡೋರು ಯಾರಾದರೂ. ನಾನು ಪಾಪ ಮನೆ ಕೆಲಸದಳಲ್ವಾ, ಬಡವಿ ಅಲ್ವಾ, ಬಿಡು ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳ್ದಂಗೆ ದುಡ್ಡೆಲ್ಲ ಕೊಟ್ಟು ಅವಳು ಕೊಟ್ಟಾಗಿ ಇಸ್ಕೊಂಡೆ. ಏನು ಮಾಡ್ಬಿಟ್ಲು, ಬರಬೇಡ ಅಲ್ಲೇ ಕಟ್ಕೊ, ಇನ್ಮೇಲೆ ಯಾವಾಗಾದರೂ ನಿಂಗೆ ಬರಂಗಾದರೆ ಬಾ, ಯಾವಾಗಲೂ ಬಂದರೆ ಚೆನ್ನಾಗಿರಲ್ಲ, ಸುಮ್ಮನೆ ಹಿಂಗೆ ಇರಬೇಕು, ಶಾಶ್ವತವಾಗಿ ಹಿಂಗೆ ಇರೋಣ ನಾವಿರೋವರೆಗೂ ಅಂತ ಅಂದೆ. ನಮ್ಮಮ್ಮ ನಮ್ಮ ಅಪ್ಪ ಅವ್ರ ಮನೆಗೆ ಹೋಗ್ತಿರ್ಲಿಲ್ವಲ್ಲ ಅವಾಗ. ಬಿಡು, ಏನೋ ನಮಗೂ ಒಂದು ಆಶ್ರಯ ಅಲ್ವಾ, ಎನ್ಕನ ಎಲ್ಪ್ ಆಗ್ತಾಳೆ ಅಂತ ನಾನಂದರೆ, ಅವಳು ಬರೋತಕ್ಕ ಬಂದ್ಬಿಟ್ಟು ಆಮೇಲೆ ಎಲ್ಲೋ ಫೋನ್ ಮಾಡ್ದಂಗೆ ಆಗ್ಬಿಟ್ಲು. ಬರೋದೇ ಬಿಟ್ಬಿಟ್ರೆ ನಾನೇನಂದೆ, ನಮ್ಮ ಮಗಳಿಗೆ ಹಿಂಗೆ ಹೂವು ಕಟ್ಟೋಕ್ಕೆ ಇಷ್ಟೊಂದು ಹೂವು ಕಟ್ಟಿವಲ್ಲಮ್ಮ, ಎಲ್ಲೋ ಕಾಸು ಕೊಡ್ತೀನಿ ಅಂತ ನಮ್ಮವು ಹಂಗೆ ಕಟ್ಟೋಳೇನೋ. ಅವಳವು 2.5 kg ಮಲ್ಲೆವ, ನಮ್ಮವು 6 kg 6.5 kg ದುಂಡು ಮಗು, 2 ಡಿವೈಡ್ ಮಾಡ್ಕೊಂಡು ಕೊಟ್ಟಿವು. ಅವು ಮಲ್ಲೆವ ಕಟ್ಟೋದು 2.5 kg ಅಂದರೆ ಎಷ್ಟೊಂದು ಇರ್ತವೆ. ಕಟ್ಟೋಳು ಇನ್ನೂ 1 kg 1.5 kg ಇದ್ದಂಗೆ ಎದ್ದು ಹೋಗೋಳು. ಹೋಗಾದ್ಮೇಲೆ ಇನ್ನೊಂದು 2-3 ದಿವಸ, ಒಂದು 3-4 ದಿವಸ ನೋಡದೆ ಬರಲಿಲ್ಲ, ಫೋನೇ ಮಾಡಲಿಲ್ಲ. ಅಷ್ಟೊತ್ತಿಗೆಲ್ಲ ಸೆಟ್ಲಾಗಿದ್ಲಲ್ಲ ಮನೇಲಿ, ಬರಲೇ ಇಲ್ಲ. ಬಂದಾದ್ಮೇಲೆ ನಾನೇನಂದೆ, ಎಲ್ಲೋ ಚಿನ್ನಿ ಕಾಸು ಹಿಂಗೆ ಕೊಡಬೇಕಿತ್ತೇನೋ ಕಣಮ್ಮ, ಅದಕ್ಕೆ ಬೇಜಾರು ಮಾಡ್ಕೊಂಡ್ಲೇನೋ, ತಗೊಂಡೋಗ್ಬಿಟ್ಟು ಒಂದು 500 ಎಷ್ಟೋ ಕೊಟ್ಬಿಡು, ಎಷ್ಟು ಕೇಳ್ಕೊಂಬೋಗು ಅಂತಂದೆ. ಕೇಳ್ಕೊಂಡೋಗಿ 500-300 ತಗೊಂಡು ಹೋಗೋಳು ನಮ್ಮ ಮಗಳು. ತಗೊಂಡೋದ್ರೆ, ಬೇಡ ತಗೊಂಡೋಗು, ನಿಮ್ಮ ಮನೆಗೆ ತಿಂದಿರೋದೆಲ್ಲ ಕಕ್ಲ ನಾನು, ತಗೊಂಡೋಗು ಬೇಡ ನನಗೆ. ಅವಳು ಏನಕ್ಕೆ ಬೇಜಾರು ಮಾಡ್ಕೊಂಡವಳು ನಮಗೆ ಗೊತ್ತಿಲ್ಲ, ನಾನೇನು ಅಂದಿಲ್ಲ. ನಮ್ಮ ತಂಗಿ ಎಷ್ಟು ಇದು ಮಾಡಿವಿ ಅಂದರೆ, ನಮ್ಮ ಮಗಳಿಗೂ ಅಷ್ಟು ಇದು ಮಾಡ್ತಿರ್ಲಿಲ್ಲ. ಬಂದಾಗ ಬಿಸಿ ಊಟ ಮಾಡಿಕ್ಕೋದು, ಮನೆ ಕೆಲಸ ಮುಗಿಸ್ಕೊಂಡು ಹಿಂಗೆ ಬರೋಳು, ಅಡುಗೆ ಮಾಡಿಕ್ಕೋದು, ಹಂಗೆಲ್ಲ ಮಾಡಿವೆ. ಅವ್ರ ಮನೆಗೆಲ್ಲ ಹೋಗಿ ನಾನು ಊಟ ಮಾಡ್ಕೊಂಬಂದಿದ್ದೆ. ಹಂಗೆಲ್ಲ ಬರೋಳು. ಬಂದಾದ್ಮೇಲೆ ದುಡ್ಡು ತೊಗೊಂಡೋಗಿ ಕೊಡು ಅಂತ ಕೊಟ್ಟರೆ, ಎಷ್ಟು ಹೇಳ್ತಾಳೆ ಕೇಳು, ಇಷ್ಟು ಅಂದರೆ ತಗೊಂಡೋಗಿ ಕೊಡಿವಂತೆ, ಈಗ 500-300 ತಗೊಂಡೋಗಿ ಕೊಡು,
ಈಗ ನಾವು ಅವ್ರವ್ ಕಟ್ಟಿದ್ದೀವಿ, ನಮ್ಮವು ಅವಳು ಕಟ್ಟವಳೆ. ಕಟ್ಟಾದ್ಮೇಲೆ ಕೊಡಕ್ಕೆ ಹೋದ್ರೆ ನಿಮ್ಮ ಮನೆಗೆ ತಿಂದಿರೋದೆಲ್ಲ ಕಕ್ಲ ನಾನು ಅಂತ ಅಂದವಳು ನಮ್ಮ ಮಗಳಿಗೆ. ಹಂಗಂತ ಅಂದ್ಬಿಟ್ಟು ಏನೋ ಒಂಥರ ವ್ಯಂಗ್ಯವಾಗೆಲ್ಲ ಮಾತಾಡೋಳೆ. ಅವಳು ದುಡ್ಡಿಗೆ ಹಂಗೆಲ್ಲ ಮಾಡಿರೋ, ದುಡ್ಡು ಕೊಡ್ತಾರೆ ಅಂತ ಎಲ್ಲ ಹೂವು ಕಟ್ಟವಳೆ. ನನ್ನ ಕೇಳಿದರೆ ಅಕ್ಕ ನಾನು ಇಷ್ಟು ಹಿಂಗೆ ಹೂವು ಕಟ್ತಿದ್ನಲ್ಲ, ನನಗೆ ಕೊಡು ಹಿಂಗೆ ಕಾಸು ಅಂತ ಅಂದಿದ್ರೆ ನಾನು ಕೊಡ್ತಿದ್ದೆ. ನಾನು ಯಾರಿಗೂ ದ್ರೋಹ ಮಾಡಲ್ಲ, ನಂಗೆ ಎಲ್ಲರೂ ಗೊತ್ತು ನಾನು ಹೆಂಗೆ ಏನು ಅಂತ ಎಲ್ಲರಿಗೂ ಗೊತ್ತು. ದ್ರೋಹ ಮಾಡಲ್ಲ ನಾನು ಯಾರಿಗೂ. ಕೊಡಬೇಕು ಅಂದರೆ ನಮ್ಮ ಮಗಳಿಗೂ ಅಷ್ಟೇ ಹೇಳೋದು, ಕೊಟ್ಬೋಗು ಅಂತೇಳಿ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ದೂರನೇ ಕೊಟ್ಬೋಗು ಅಂತ ಕಳಿಸಿದ್ದೀನಿ. ಏನಂದವಳೆ, ಮನೆಗೆ ತಿಂದಿರೋದೆಲ್ಲ ಕಕ್ಲ. ಅವಳು ಅರ್ಥ ಮಾಡ್ಕೊಂಡವಳು, ಏನು ಕೊಡ್ಲಿಲ್ವಲ್ಲ, ಅವ್ರೆಲ್ಲ ಮಾತಾಡ್ಕೊಂಡವ್ರು, ಅವ್ರ ಫ್ಯಾಮಿಲಿಯವರೆಲ್ಲ. ಅವ್ರ ಮನೆಗೆ ನಾನು ಒಂದು ದಿವಸ ನಮ್ಮ ಮನೆಗೆ ಬೈದರು, ಬೇಡ ಹೋಗೋದು ಅಂಥವ್ರ ಮನೆಗೆಲ್ಲ ಹೋಗ್ಬಾರ್ದು ಅಂತ ಬೈದರು. ನಾನು ಬಿಡು ಏನೋ ನಮ್ಮಂಗೆ ಅಲ್ವಾ ಅಂತೇಳ್ಬಿಟ್ಟು ಹೋಗೋರು ಮನೆಗೆ ಒಂದು ದಿವಸ ಏನೋ ಮಾಡಿದ್ರು, ಊಟ ಮಾಡ್ಕೊಂಡು ಬಂದು ಆಮೇಲೆ ಒಂದು ಸ್ವಲ್ಪ ದಿವ್ಸಕ್ಕೆ ಅದು ಏನು ತಿಳ್ಕೊಂಡ್ಲ ಏನೋ ಹಂಗೆಲ್ಲ ಅಂತಂದು ದುಡ್ಡು ತೆಗೆದ್ಬಿಟ್ಟು ಎಸ್ಬಿಟ್ಟು ಅವಳೆ ಬಾಕ್ಲಿಗೆ. 100 ರೂಪಾಯಿ ನೋಟು ತಗೊಂಡೋಗು, ನಿಂಗೆ ಹೇಳೋದು ಗೊತ್ತಾಗಲ್ವಾ, ನಿಮ್ಮ ಮನೆಗೆ ತಿಂದಿರೋದೆಲ್ಲ ಕಕ್ಲ ಅಂತ ತೆಗ್ದು ಈಚೆಗೆ ಎಸ್ಬಿಟ್ಟವಳು. ಇವಳು ಒಂಥರ ಒಳ್ಳೆ ಥರ ಮಕ ಮಾಡ್ಕೊಂಡು ಬಂದ್ಲು. ನಂಗೆ ಯಾಕೋ ಬೇಜಾರಾಯ್ತು. ನಾನು ಫೋನ್ ಮಾಡಿದೆ, ಇಲ್ಲ ಕಣಕ್ಕ ಹಂಗಲ್ಲ ಕಣಕ್ಕ ಅಂತ ಅಂದ್ಲು. ನಂಗೆ ಯಾಕೋ ಬೇಜಾರಾಯ್ತು. ಅಯ್ಯೋ ಯಾರನ್ನ ಕಟ್ಕೊಂಡು ಏನಾಗಬೇಕು, ನಮ್ಮ ಹೂವು ನಾವೇ ಕಟ್ಬೇಕು ತಾನೆ. ಅವಳು ಬಂದು ಹೋದ್ಮೇಲೆ ನಾವು ಇನ್ನೂ 1 kg ಹೂವು ಜಾಸ್ತಿ ಕಟ್ತಾ ಇದ್ದೀವಿ. ಹೂವು ಚೆನ್ನಾಗಿ ಬರ್ತವೆ ದುಮ್ಮಗು. ಅವಳು ಬರೋದಕ್ಕೆ ಅವಳು ಬಂದಾಗ ಇನ್ನೂ ಕಡಿಮೆ ತಂತಿದ್ವಿ. ನಾನು ಬರೋದಕ್ಕೆ ಹೂವು ಹೆಚ್ಚಿಗೆ ತಂತಾಳೇನೋ ಅಂತ ಅವಳು ತಿಳ್ಕೊಂಡಿದ್ಲೇನೋ. ನಾವು ಅವಳು ಆದ್ಮೇಲಿಂದ ಇನ್ನೂ ಜಾಸ್ತಿ, ಅವಳು ಅಟ್ಟಕ್ಕೆ ಇನ್ನೂ ಹೂವು ಜಾಸ್ತಿ ಕಟ್ಟಬೇಕು ಅಂತೇಳಿ ಹೂವು ಕಟ್ತಾ ಇದ್ದೀವಿ. ಇಂಥವ್ರೆಲ್ಲ ನೋಡ್ರಿ ಅಕ್ಕಪಕ್ಕದಲ್ಲಿ ಹೆಂಗೆಲ್ಲ ನಾವೇನೋ ನಮ್ಮ ಆಶ್ರಯಕ್ಕೆ ನನ್ನ ಹೆಂಗೆ ಉಪಯೋಗಿಸ್ಕೊಂಬಿಟ್ಲು ಅಂದರೆ, ಅವಳು ಮನೆ ಹಾಲು ಉಕ್ಸಿ ಎಲ್ಲ ಮಾಡೋವರೆಗೂ, ಸೆಟಲ್ ಆಗೋವರೆಗೂ ಚೆನ್ನಾಗಿ ಬಂದ್ಲು. ಆಮೇಲೆ ಅವಳ ಬುದ್ಧಿ ಹೆಂಗೆಲ್ಲ ತೋರಿಸಿದ್ಲು ಅಂದರೆ, ಎಸ್ಬಿಟ್ಲು ದುಡ್ಡು ತೆಗ್ದು. ಅವಳು ಹೆಂಗೆ ಗೊತ್ತಾ, ದುಡ್ಡಿನ ದುರಾಂಕಾರ. ಅವ್ರ ಗಂಡಂಗೆ ಮರ್ಯಾದೆ ಕೊಡಲ್ಲ. ಹೋಗಲೇ ಬರಲೇ ಅಂತ ಎಲ್ಲ ಅಂತಾಳೆ. ಏನೋ ಜವಾಬ್ದಾರಿ ಇಲ್ಲ, ಏನೋ ದುಡಿತೀನಿ, ಬಿಡು ಇನ್ನೂ ಒಂದು ಮನೆ ಕೆಲಸ ಹೆಚ್ಚಿಗೆ ಮಾಡೋಣ, ದುಡಿಯೋಣ ಅಂತ ಏನೋ ದೌಲತ್ತು ಅವಳಿಗೆ. ನಾನು ದುಡಿತೀನಿ ಅನ್ನೋ ಆಂಭವ ಜಾಸ್ತಿ ಅವಳಿಗೆ. ಆ ಥರ ಹೆಣ್ಮಕ್ಳಿಗೆ ಆಂಭವ ಇರಬಾರ್ದು. ಯೂಟ್ಯೂಬಲ್ಲಿ ಒಬ್ಳು ಹಂಗೆ ನಾನು ಅಂತ ಮೆರಿತಾಳೆ. ಅದು ಜ್ಞಾಪನಕ್ಕೆ ಬಂತು, ಹೇಳ್ದೆ. ಹಿಂಗೆಲ್ಲ ಇರ್ತಾರಲ್ವಾ ಫ್ರೆಂಡ್ಸ್, ನೀವು ನೋಡಿ ಹಿಂಗೆಲ್ಲ ಅಕ್ಕಪಕ್ಕದಲ್ಲಿ ಈ ಥರ ಎಲ್ಲ ಇರ್ತಾರೆ. ಯೂಟ್ಯೂಬಲ್ಲೂ ಅದೇ ಥರ ಸ್ಟಾರ್ಟ್ ಆಗ್ಬಿಟ್ಟೈತೆ. ತೋರಿಕೆಗೆ ಜೀವನ ಮಾಡೋ ಥರ ಸ್ಟಾರ್ಟ್ ಆಗ್ಬಿಟ್ಟೈತೆ. ತೋರ್ಪಟನೇ ಜೀವನ ಅಲ್ವಾ. ನಾವು ಇರೋದು ಯಾರಿಗಾದ್ರೂ ಕೊಡ್ತೀವ, ತೋರಿಕೆಗೆ ಜೀವನ ಮಾಡಬಾರ್ದು. ನಾವು ಇರೋದು ಯಾರಿಗೂ ಕೊಡಲ್ಲ. ನಮ್ಮ ಹತ್ರ ಇರೋದು ನಮ್ಮ ಹತ್ರನೇ ಇರುತ್ತೆ ತಾನೆ. ತೋರಿಸ್ಕೊಂಡ್ರೇನು ಯಾರಿಗಾನ ಕೊಡ್ತೀವ? ತೋರಿಸ್ಕೊಂಡು ಜೀವನ ಮಾಡಬಾರ್ದು. ನಮ್ಮ ಮಾರ್ಗ ನಾವು ನಮಗೆ ಸರಿ ಅನ್ಸೋ ಥರ ನಾವು ಹೆಂಗಿದ್ದೀವಿ ಅಂತ ಬೇರೆಯವ್ರು ನೋಡಿದ್ರೆ ನಮ್ಮ ಥರ ಇರಬೇಕು ಅನ್ನೋದು ನೋಡಿದ್ರೇ, ನಿಜ ಜೀವನದಲ್ಲಿ ನೋಡಿದ್ರೇ ಅನ್ಕೊಬೇಕು, ನಾವು ಈ ಥರ ಇರಬೇಕು. ಕೆಲವ್ರು ಹಂಗೆ ಅಲ್ವಾ ಗೈಸ್, ತೋರಿಕೆಗೆ ಜೀವನ ಮಾಡ್ತಾರೆ. ನನಗೆ ಆ ಥರ ಎಲ್ಲ ತೋರಿಸ್ಕೊಂಡು ಜೀವನ ಮಾಡೋದು ಇಷ್ಟ ಆಗಲ್ಲ. ನಾವು ಹೆಂಗಿದ್ದೀವಿ, ನಾವು ಏನಿದ್ದೀವಿ ನಮ್ಮನ್ನು ನೋಡ್ಕೊಂಡು ಬೇರೆಯವರು ಅವ್ರು ಹಂಗವ್ರಲ್ಲ, ನಾವು ಆ ಥರ ಇರಬೇಕು ಅನ್ನೋದು ಬರಬೇಕು. ಹಂಗಂತ ಬೇರೆಯವ್ರು ನೋಡು ಹೊಟ್ಟೆ ಉರಿ ಪಡೋದು, ಆಮೇಲೆ ಇವ್ರು ನೋಡು ಅಸೂಯೆ ಪಡೋದು. ಅವ್ರು ಹಂಗವ್ರೆ, ಹಂಗಿರಬಾರ್ದವರು, ಅವ್ರು ಹಂಗವ್ರೆ, ಅವ್ರು ಇತ್ತಾಂಡವ್ರೆ ಅನ್ಬಾರ್ದು. ನಾವು ಅವರು ಅಷ್ಟಕ್ಕೆ ನಾವು ಇಷ್ಟ ಆದರೂ ತಗೊಂಡು ತೃಪ್ತಿ ಪಡೋ ಆ ಥರ ಜೀವನ ಮಾಡಬೇಕು. ಎಲ್ಲರಿಗೂ ದುಡ್ಡಿರುತ್ತೆ ಗೈಸ್. ಎಲ್ಲರೂ ಈಗ 100 ರೂಪಾಯಿ ಕೂಲಿ ಮಾಡೋರು ಇರ್ತಾರೆ. ಈಗ ನಾವು ಹೂವು ಕಟ್ಟೋ ದುಡ್ಡೆಲ್ಲ ನಾನು ಗೋಲ್ಡ್ ಚೀಟಿ ಕಟ್ಕೊಳೋದಕ್ಕೆ, ಆಮೇಲೆ ಚೀಟಿ ಕಟ್ಕೊತೀನಿ, ಸಂಘಕ್ಕೆ ಕಟ್ಕೊತೀನಿ, ಹಂಗೆಲ್ಲ ಮಾಡ್ತೀನಿ. ಗೋಲ್ಡ್ ಚೀಟಿ ಕಟ್ಕೊಂಡು ಇನ್ನೇನು ಗೋಲ್ಡ್ ಚೀಟಿ 3 ಚೀಟಿ ಐತೆ, 3 ಐತೆ. ನನ್ನ ತಮ್ಮನ ಮದುವೆ ಅಷ್ಟೊತ್ತಿಗೆ ಲಾಂಗ್ ಸರದ ಜೊತೆಗೆ ಚೋಕರ್ ತಾಂಬೇಕು ಅಂತ ಇದ್ದೀನಿ. ತಾಂಬೇಕು. ನನ್ನ ತಮ್ಮನ ಮದುವೆ ಅಷ್ಟರಲ್ಲಿ ಲಾಂಗ್ ಸರ, ನೆಕ್ಲೆಸ್ ಎಲ್ಲ ಹಾಕೊಬೇಕು ಅಂತ ಪಣ ತೊಟ್ಟು ಮಾಡಿಸ್ಕೊಂಡಿದ್ದೀನಿ. ಅವ್ನ ಮದುವೆನೂ ಸೆಟ್ ಆಯಿತು, ಮಾಡಿಸ್ಕೊಂಡಿದ್ದೀನಿ. ಹಾಕೊಂಡು ತೋರಿಸ್ತೀನಿ ನಿಮಗೂ. ತೋರಿಸ್ಕೊಳಕ್ಕೋಸ್ಕರ ಹಾಕೊಳಲ್ಲ, ಮದುವೆಲಿ ಹಾಕೊಂಡಿರ್ತೀನಲ್ವಾ ಅದನ್ನು ತೋರಿಸ್ತೀನಿ ಅಷ್ಟೇ ನಿಮಗೆ. ಈ ಥರ ಎಲ್ಲ ಜನ ಅಕ್ಕಪಕ್ಕದಲ್ಲಿ ಹಿಂಗೆಲ್ಲ ಇರ್ತಾರೆ. ನಾವು ಅರ್ಥ ಮಾಡ್ಕೊಂಡು ನಮಗೆ ಹೆಂಗೆ ಸರಿ ಅನಿಸುತ್ತೋ ನಾವು ಹಂಗೆ ಜೀವನ ಮಾಡ್ಕೊಂಡು ಹೋದರೆ ನಮ್ಮನ್ನು ನೋಡ್ಕೊಂಡು ಬೇರೆಯವರು ಕಲಿಬೇಕು. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ಬಾರ್ದು. ನಮಗೆ ನಾವು ಮಾಡೋದು ಸರಿ ಇರಬೇಕಷ್ಟೇ. ನಾನು ನಮ್ಮ ಮಗಳಿಗೆ ಒತ್ತಿ
100 ಸರಿ 500 ಸಲಿ 1000 ಸಲಿ ಯಾವಾಗಲೂ ಹೇಳೋದಷ್ಟೇ, ನಮಗೆ ನಾವು ಸರಿನಾ, ನಾವು ಮಾಡೋದು ಸರಿನಾ ಅಂತ, ನಾವು ಮಾಡೋದು ಸರಿ ಅಂತ ಜೀವನ ಮಾಡಬೇಕು. ನನಗೆ ಆ ಥರನೇ ಇಷ್ಟ. ನಮ್ಮನ್ನು ನೋಡಿ ಬೇರೆಯವರು ಆ ಥರ ಇರೋಣ ನಾವು, ಅವ್ರು ಹಂಗೆ ಮಾಡೋರೆ ನೋಡು. ನಿಜ, ನಾವು ಹೂವು ಕಟ್ಟೇನೆ ಎಷ್ಟೊಂದು ಗೋಲ್ಡ್ ತಗೊಂಡಿದ್ದೀನಿ ಅಂದರೆ ನಾವು ತೋರಿಸ್ಕೊಳಲ್ಲ ಆ ಥರ ಎಲ್ಲ. ಕೆಲವೊಬ್ರು ನಾನು ಅದು ತಗೊಂಡಿದ್ದೀನಿ ಇದು ತಗೊಂಡಿದ್ದೀನಿ ಅಂತಾರೆ. ನಾನು ಓದ್ಸಲ ಇದು ಲಾಂಗ್ ಸರ ಮಾಡಿಸ್ಬೇಕು ಅಂತ 4 ಗಂಟೆವರೆಗೂ ಈಗಲೂ ಹಂಗೆ ಕಟ್ತೀನಿ ನಾನು. ಇವಳು ಕಟ್ಟೋಕ್ಕಾಗಲ್ಲ, ನಂಗೆ ಕಟ್ಟೋಕ್ಕಾಗಲ್ಲ ಅಂತಾಳೆ. ಆದ್ರೆ ಅವಳಿಗೆ ಕಟ್ಟೋ ಥರ ಬುದ್ಧಿ ಹೇಳ್ಕೊಂಡು ನಾನು ದುಡಿಬೇಕು. ಇರೋದು 2 ದಿವಸ ನಮ್ಮ ಜೀವನ, ದುಡಿಬೇಕು. ನಾವು ದುಡಿದ್ರೇನೆ ಜೀವನ, ದುಡಿದ್ರೆ ತಾನೇ ಜೀವನ. ಎಲ್ಲರಿಗೂ ಕಷ್ಟಪಡಬೇಕು ಅಂದರೆ ಕಷ್ಟನೇ ಜೀವನ. ಕಷ್ಟ ಪಡ್ಕೊಂಡು ಹೋಗ್ತಿದ್ರೆ ಜೀವನ ಅಲ್ವಾ. ಕೆಲವೊಬ್ರು ನಂತರ ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತ ಯೂಟ್ಯೂಬ್ನಲ್ಲಿ ಒಬ್ಳು ಹೇಳ್ತಾಳೆ, ನಂತರ ದುಡಿ ನೀನು ಅಂತಾರೆ. ಎಲ್ಲರೂ ದುಡಿದ್ರೆ ದುಡ್ಡು ಬರೋದು, ಯಾರಿಗೂ ಹಂಗೆ ಬರಲ್ಲ ಅಲ್ವಾ. ಹಂಗೆ ಹೇಳ್ತಾರೆ, ಹಿಂಗೆಲ್ಲ ಹೇಳೋ ಜನ ಯಪ್ಪ ಹೆಂಗೆಲ್ಲ. ನಾವು ಅಕ್ಕಪಕ್ಕದಲ್ಲೇ ಆ ಥರ ಅವ್ರು ಏನ್ಕಂತೀವಿ, ಇವಾಗ ಯೂಟ್ಯೂಬ್ನಲ್ಲೂ ಆ ಥರ ಇದ್ದಾರೆ, ಹಿಂಗೆಲ್ಲ ಇರ್ತಾರಪ್ಪ. ನೋಡಿ ಜನ ಅವ್ರಿಗೇನೆ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತಾರೆ ಅಲ್ವಾ. ಇಂಥವ್ರಿಗೆ ಕಾಲ ಇವಾಗ, ಒಳ್ಳೆತನ ಕಾಲ ಇಲ್ಲ, ಇಂಥವ್ರಿಗೆ ಕಾಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದ್ರ ಬಗ್ಗೆ ನಾನು ಮಾತಾಡಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನಗನ್ಸಿದ್ದು ಹೇಳಿದೆ, ನನಗನ್ಸಿದ ಥರ ನಾನು ಮಾತಾಡಿದ್ದೀನಿ. ನನಗನ್ಸಿ ನಾನು ಏನು ಸರಿ ಅನ್ನೋದು ಮಾತಾಡಿದ್ದೀನಿ. ನಿಮಗೆಲ್ಲ ಏನು ಅನ್ನಿಸ್ತೋ ಗೊತ್ತಿಲ್ಲ, ನೀವೆಲ್ಲ ಯಾರು ಹೆಂಗಿರ್ತೀರೋ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಇಷ್ಟು ದಿವಸದಿಂದ ನನ್ನ ಮಗಳೇ ವ್ಲಾಗ್ ಮಾಡೋಳು. ಮೊನ್ನೆ ಅವ್ರು ಫೋನ್ ಮಾಡಿ ಆ ಥರ ಹಾಕಿರೋದಕ್ಕೆ, ಆ ಥರ ಎಲ್ಲ ಮಾಡಬೇಡ ಇನ್ನು ಅಂತಂದರೆ, ಇನ್ಮೇಲೆ ಅವಳು ರೀಲ್ಸ್ ಮಾಡೋದು ಮಾಡ್ಕೊಳ್ಳಿ, ನಾನೇ ಅವಳು ವಾಯ್ಸ್ ಓವರ್ ಕೊಡಲಿ. ಏನಾಯ್ತೋ ನಮ್ಮ ಡೈಲಿ ಹೆಂಗಿರ್ತೀವೋ ಅದೇ ತೋರ್ಸೋಣ ಅಂತ ನನ್ನ ಇಷ್ಟ. ನಾವು ಡೈಲಿ ಹೆಂಗಿರ್ತೀವೋ ನ್ಯಾಚುರಲ್ಲಾಗೆ ತೋರಿಸ್ಬೇಕು ಅಂತ ನನ್ನ ಇಷ್ಟ ಇನ್ಮೇಲೆ. ಈಗ ಅವಳು ಮಾಡೋದಕ್ಕೆ ತಾನೇ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಎಲ್ಲ ಅನ್ನೋದು. ಅದಕ್ಕೆ ಅವಳು ಮಾಡೋದು, ಅವಳು ರೀಲ್ಸ್ ಏನಾಯ್ತೋ ಅವಳು ಮಾಡ್ಕೊಳ್ಳಿ. ಡೈಲಿ ವ್ಲಾಗಿಂದ ಏನಾಯ್ತೋ ನಾನು ಇನ್ಮೇಲೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಷ್ಟನ್ನೆಲ್ಲ ಹೇಳ್ತಾ ಇವತ್ತಿನ ಡೇ ವ್ಲಾಗ್ ಇಷ್ಟೇ. ಇನ್ನು ಸಂಜೆವರೆಗೂ ಕಂಟಿನ್ಯೂ ಮಾಡಬೇಕು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಇವತ್ತಿನ ವ್ಲಾಗ್ ಇಷ್ಟೇ. ನೋಡಿ ನಿಮ್ಗೆ ಏನು ಅನಿಸ್ತೋ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ, ನಿಮಗೆ ಫುಲ್ಲು ಕೇಳಿಸ್ಕೊಂಡು ಹೆಂಗೆ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ ನಾನು. ಇದು ಫುಲ್ಲು ಕೇಳಿಸ್ಕೊಂಡ್ರೆ ಈ ಥರ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ. ನೋಡಿ ಹುಳಿ ಸಾರು, ಮುದ್ದೆ, ಹಪ್ಪಳ. ನೀನು ಒಡ್ಲು ಕುಯ್ಕೊಳ, ನಾನು ತಿನ್ನಲ್ಲ, ನಾನು ಒಂದೇ ತಿನ್ನೋದು. ನಿಮ್ಮ ಅಪ್ಪಂಗೊಂದು ಮಡಗು, ನಿಂಗೊಂದು ನಂಗೊಂದು 3 ಮಾಡಿರೋದು. ನೀ ಏನು ಬುದ್ಧಿ ಕಲ್ತಿದ್ಯೇ? ನಾನು ಕಲ್ತಿರೋ ಅಷ್ಟು ಕಲಿ ನೀನು, ಉದ್ಧಾರ ಆದರೂ ಆಗ್ತೀಯ.